ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಂದು ಆರ್ಟ್ ಆ್ಯಂಡ್ ಕ್ರಾಫ್ಟ್ ಬಗ್ಗೆ. ನಮ್ಮ ಮನೇಲಿ ಫಂಕ್ಷನ್ ಇತ್ತು ಆಯಿತಾ, ಅದಕ್ಕೆ ಅಂತ ನಾನು ಕಿಚನ್ ಡೆಕೋರ್ಗೆ ಟ್ರೈ ಮಾಡೋಣ ಅಂತ ಹೇಳಿ ಎಲ್ಲ ಕಡೆ ವಿಚಾರಿಸ್ತಾ ಇದ್ದೆ. ಬಟ್ ತುಂಬ ಕಾಸ್ಟ್ಲಿ ಹೇಳಿದ್ರು, 4,000 to 6,000 12,000 ಅಂತ ಎಲ್ಲ. ಸೊ ನಾನು ಯಾಕೆ ಟ್ರೈ ಮಾಡಬಾರ್ದು, ಬಿಕಾಸ್ ಐ ಆನ್ ಆರ್ಟಿಸ್ಟ್. ಅದಕ್ಕೆ ನಾನು ನೋಡೋಣ ಅಂತ ಹೇಳಿ ಡ್ರಾಯಿಂಗ್ಸ್ ಆ್ಯಂಡ್ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೀನಿ. ಬನ್ನಿ ನೋಡೋಣ ಇದೆಲ್ಲ ಹೇಗೆ ಮಾಡ್ತೆ ಅಂತ. ಸೊ ನಾನು ಫಸ್ಟಿಗೆ ಗಣೇಶ, ಹಸು, ಹಾಗೆ ಪಿಕಾಕ್ಸ್ ಮತ್ತು ಕಳಶ ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ಟೈಮ್ ತುಂಬ ಶಾರ್ಟೇಜ್ ಇದ್ದಿದ್ದರಿಂದ ಜಸ್ಟ್ ಹಸು ಮತ್ತು ಗಣೇಶನ ಮಾತ್ರ ಮಾಡಲಿಕ್ಕಾಯಿತು. ಫಸ್ಟಿಗೆ ನಾನು A4 ಸೈಜ್ ಶೀಟ್ ತೊಗೊಂಡೆ. ಸ್ವಲ್ಪ ಇದು ತಿಕ್ಕಿತ್ತು ಶೀಟು. ಸೊ ಇದಕ್ಕೆ ಮೇಲೆ ನಾನು ಡ್ರಾ ಮಾಡಿಕೊಂಡೆ. ಫಸ್ಟು ಲೈಟಾಗಿ ಡ್ರಾ ಮಾಡಿದೆ. ಅದಾದಮೇಲೆ ಅಗೇನ್ ನಾನು ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ಪ್ಲೇನ್ ವೈಟ್ ಕಲರ್ನ ಪೇಂಟ್ ಮಾಡಿದೆ. ಅದಾದಮೇಲೆ ಲೇಸ್ಗಳಿರ್ತಿತ್ತು ಗೊತ್ತಾ, ಆ ಲೇಸ್ಗಳನ್ನ ತೊಗೊಂಡು ನಾನು ಜಸ್ಟ್ ಡಿಸೈನ್ಗೋಸ್ಕರ ಅಂತ ಡೆಕೋರೇಟ್ ಮಾಡ್ಕೊಂಡಿದ್ದೀನಿ. ವೀಡಿಯೋದಲ್ಲಿ ತೋರಿಸಿದ್ದೀನಲ್ಲ ಹಾಗೆ ಇದು ಸ್ವಲ್ಪ ರಿಚಾಗಿ ಕಾಣಲಿ, ಗ್ರ್ಯಾಂಡಾಗಿ ಕಾಣಲಿ ಅಂತ ಹೇಳಿ ರೆಡ್ ಕಲರ್ನ ಯೂಸ್ ಮಾಡಿದ್ದೀನಿ. ಸೊ ದಟ್ ಹಸು ತುಂಬ ಬ್ರೈಟಾಗಿ ಕಾಣಿಸುತ್ತೆ ಅಂತ. ಸೊ ಇದೇ ಥರ ನಿಮಗೆ ವೀಡಿಯೋಸ್ ಬೇಕು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ನ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಕ್ಸ್ಟ್ ನಾನು ಕಾನ್ಸಂಟ್ರೇಟ್ ಮಾಡಿದ್ದು ಹಸುದು ಮೂಗು ದಾರ ಮತ್ತು ಬೈತಲೆ ಬಟ್ಟೆ ಏನಿರುತ್ತಲ್ಲ ಅದರ ಮೇಲೆ. ಅದಾದಮೇಲೆ ನಾನು ಹಸುಗೆ ಹೂವಿನ ಹಾರ ಹಾಕಬೇಕಲ್ವ ಅಂತ ಹೇಳಿ ಥಿಂಕ್ ಮಾಡಿದೆ. ಬಟ್ ನಂಗೆ ಹಸುವಿಗೆ ಹೂವಿನ ಹಾರಕ್ಕೆ ಯೆಲ್ಲೋ ಕಲರ್ ಪೇಂಟ್ ಮಾಡೋಣ ಅಂತ ಹೇಳಿ ಐ ಜಸ್ಟ್ ಹ್ಯಾವ್ ಪೇಂಟೆಡ್ ಯೆಲ್ಲೋ ಕಲರ್. ಅದಾದಮೇಲೆ ಗ್ರೀನ್ ಕಲರ್ ಗ್ರಾಸಿಗೆ ಬೇಕಲ್ವ ಅಂತ ಹೇಳಿ ಗ್ರಾಸ್ ಮಾಡಿಕೊಂಡೆ. ಇದಾದಮೇಲೆ ಸ್ವಲ್ಪ ಬ್ಲ್ಯಾಕ್ ಪೆನ್ ಆರ್ ನಮ್ಮದು ಪೇಂಟ್ ಏನಿರುತ್ತೆ ಬ್ಲ್ಯಾಕ್ ಪೇಂಟ್ನ ನಾನು ಯೂಸ್ ಮಾಡ್ಕೊಂಡು ಹೈಲೈಟ್ ಮಾಡಿದೆ. ಅದಾದಮೇಲೆ ನಮ್ಮ ಗಣೇಶ ಡ್ರಾಯಿಂಗ್ ನೋಡೋಣ ಬನ್ನಿ. ಗಣೇಶ ಡ್ರಾಯಿಂಗ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂದ್ಕೊಂಡಿರಲಿಲ್ಲ, ಬಟ್ ಇಟ್ ಹಸ್ ಕೇಮ್ ವಂಡರ್ಫುಲಿ. ಸೊ ನಾನು ಇದಕ್ಕೆ ಪೇಂಟ್ ಆ್ಯಂಡ್ ಸ್ವಲ್ಪ ರಿಚ್ ಕಲರ್ ಕಾಣಲಿ ಅಂತ ಹೇಳಿ ಯೆಲ್ಲೋ ಆ್ಯಂಡ್ ಗ್ರೀನ್ ಯೂಸ್ ಮಾಡಿದೆ. ಪಿಂಕ್ ಆ್ಯಂಡ್ ಗ್ರೀನ್ ಯೂಸ್ ಮಾಡಿದೆ. ಸೊ ಇದಾದಮೇಲೆ ನಾನು ಡ್ರಾಯಿಂಗ್ ಎಲ್ಲ ಆಗಿ ಕಟ್ಟೆಲ್ಲ ಡಿಸೈನ್ ಎಲ್ಲ ಆದಮೇಲೆ ಕಟ್ ಮಾಡ್ಕೊಂಡು ನೀಟಾಗಿ ಡ್ರಾಯಿಂಗ್ ಶೀಟ್ದು ಏನಿದೆ ನಾನು A4 ಸೈಜ್ ಶೀಟಲ್ಲಿ ಡ್ರಾ ಮಾಡ್ಕೊಂಡಿದ್ನಲ್ವ, ಅದನ್ನು ಕಾರ್ಡ್ಬೋರ್ಡ್ ಶೀಟ್ಗೆ ನಾನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ನಾನಿದು ಕಿಚನ್ ಡೆಕೋರ್ ಮಾಡಬೇಕಾದ್ರೆ ಇದನ್ನು ನಿಲ್ಲಿಸ್ಬೇಕಲ್ವ. ಸೊ ನಾನು ಇದಕ್ಕೆ ನಾನು ಸ್ಟ್ಯಾಂಡ್ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಆಗಲೇ ಹೇಳ್ದಂಗೆ ತುಂಬ ಅರ್ಜೆನ್ಸಿನಲ್ಲಿದ್ದರಿಂದ ನಾನು ಏನು ಟ್ರೈ ಮಾಡೋಕ್ಕೆ ಹೋಗಲಿಲ್ಲ. ಐ ಜಸ್ಟ್ ಡ್ರಾ ಮಾಡಿ ಅದೇ ಥರ ಕಾರ್ಡ್ಬೋರ್ಡ್ ಶೀಟಲ್ಲಿ ಪೇಸ್ಟ್ ಮಾಡಿಕೊಂಡು ಇದನ್ನೇ ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ನಾನು ಹಸುದು ಕೊಂಬಿದೆಯಲ್ಲ ಅಲ್ಲಿ ನಾನು ಕಟ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಬಿಕಾಸ್ ಅದು ತುಂಬ ಚಿಕ್ಕ ಕೊಂಬಿರೋದ್ರಿಂದ ನನಗೆ ಅದು ಕಷ್ಟ ಆಗಿಬಿಡುತ್ತೆ ಕಟ್ ಮಾಡಲಿಕ್ಕಾಗಲಿ ಪೇಸ್ಟ್ ಮಾಡಲಿಕ್ಕಾಗಲಿ ಅಂತ ಹೇಳಿ. ಸೊ ನಾನು ಆಗಲೇ ಹೇಳ್ದಂಗೆ ಇದೇ ಥರ ಏನಾದರೂ ಕ್ರಾಫ್ಟ್ಸ್ ಡಿಫ್ರೆಂಟ್ ವೀಡಿಯೋ ಬೇಕು ಅಂತಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ನಂಗೆ ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದ್ದು ಗಣೇಶ ಹಾಗೆ ಹಸುವಿನ ಫೋಟೋಗೆ. ಬಿಕಾಸ್ ತುಂಬ ಜನ ಮನೆಗೆ ಬಂದಿದ್ದವರೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಮಾಡಿದ್ಯಾ ಅಂತ ಹೇಳಿ. ಇದು ನಾನೇ ಡ್ರಾ ಮಾಡಿದ್ನ ಅಂತ ತುಂಬ ಜನ ಡೌಟಲ್ಲಿದ್ದರು ಕೂಡ. ಬಿಕಾಸ್ ತುಂಬ ಡೀಟೇಲಿಂಗಾಗಿ ಡ್ರಾ ಮಾಡಿದ್ದೀನಿ. ಗಣೇಶನಿಗೆ ನೀವು ನೋಡ್ತಾ ಇರ್ಬೋದು, ನಾನು ನೇಲ್ ಪೇಂಟ್ ಕೂಡ ಹಚ್ಚಿದ್ದೀನಿ. ಸೊ ಕೈ ಕಾಲೆಲ್ಲ ತುಂಬ ಚೆನ್ನಾಗಿ ಬಂತು. ನನಗಂತೂ ಸಖತ್ ಖುಷಿ ಆಯಿತು. ಇಷ್ಟು ಕ್ಯೂಟಾಗಿ ಬರುತ್ತೆ ಅಂತ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಸೊ ಈ ಥರ ಫೈನಲ್ ಔಟ್ಪುಟ್ ಬಂದಿತ್ತು. ಇದೇ ಥರ ಹೆಚ್ಚಿನ ವೀಡಿಯೋಸಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.